ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರಲ್ಲಿ ಕಾಡಾನೆಯ ದಾಳಿ ಮುಂದುವರೆದಿದೆ. ಹೋರಾಟಗಳಾಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡಾನೆ ದಾಳಿಗೆ ಕಂಗೆಟ್ಟು ಮಲೆನಾಡಿಗರಿಂದ ರಸ್ತೆ ತಡೆದು ಪ್ರತಿಭಟನೆ ಮುಂದುವರಿತಾ ಇದೆ ಅಂತೆ. ಚಿಕ್ಕಮಗಳೂರಲ್ಲಿ ಮುಂದುವರೆದಿದೆ ಕಾಡಾನೆ ದಾಳಿ ಪ್ರಕರಣ. ಹಂಗಾಗಿ ಕಾಡಾನೆ ದಾಳಿಗೆ ಕಂಗೆಟ್ಟು ಮಲೆನಾಡಿಗರು ರಸ್ತೆ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ವೇಳೆ ಪೊಲೀಸರಿಂದ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಬೇರೆ ಆಗೋಗಿದೆ ಅಂತೆ. ಉದ್ರಿಕ್ತ ಪ್ರತಿಭಟನಾಕಾರರಿಂದ ಇವತ್ತು ಶೃಂಗೇರಿ ಎನ್ಆರ್ಪುರ ಬಂದ್ಗೆ ಕರೆ ನೀಡಲಾಗಿದೆ. ಪೊಲೀಸರ ಲಾಠಿ ಚಾರ್ಜ್ ವಿರುದ್ಧ ಮಲೆನಾಡಿಗ ಜನ ರೊಚ್ಚಿಗೆದ್ದಿದ್ದಾರೆ. ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿಯಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ಗೆ ಸಂಪೂರ್ಣ ಬೆಂಬಲ ಬಿಜೆಪಿ ಮುಖಂಡರು ಘೋಷಣೆ ಮಾಡಿದ್ದಾರೆ. ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರಂತೆ ಮಾಜಿ ಸಚಿವ ಡಿಎನ್ ಜೀವರಾಜ್. ಅಂದ್ರೆ ಬಂದ್ಗೆ ನನ್ನ ಬೆಂಬಲ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಸಮೀಪ ಆನೆ ದಾಳಿಯಾಯಿತು. ರಸ್ತೆಯಲ್ಲೇ ಶವ ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ರೈತರು ಮುಂದಾಗ್ತಾರೆ. ಪ್ರತಿಭಟನೆಯ ವೇಳೆ ಕಲ್ಲು ತೂರಾಟ ಆಗಿದ್ರಿಂದ ಒಬ್ರು ಪೊಲೀಸ್ ಪೇದೆ ಅಂದ್ರೆ ಕಾನ್ಸ್ಟೇಬಲ್ ಕೂಡ ಅಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾನ್ಸ್ಟೇಬಲ್ ಮೇಲೆ ಕಲ್ಲು ಬೀಳ್ತಾ ಇದ್ದಂತೆ ಲಾಠಿ ಬೀಸಿದ್ದಾರಂತೆ ಪೊಲೀಸರು. ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ಶೃಂಗೇರಿ ಎನ್ಆರ್ಪುರ ಬಂದ್ಗೆ ಕರೆ ಕೊಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸರು ಕೂಡ ಅತಿ ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪದೇ ಪದೇ ಕಾಡಾನೆಗಳ ದಾಳಿ, ಆ ಭಾಗದ ಜನ ಬೇಸತ್ತಿದ್ದಾರೆ. ಇನ್ನೆಷ್ಟು ಜೀವ ಬಲಿಯಾಗಬೇಕು ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡ್ತೀರಿ ಅಂತ ಆದ್ರೆ ಸುಮ್ಮನಿರ್ತಾರ ಜನ? ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ಒಂದು ಶಾಶ್ವತ ಪರಿಹಾರವನ್ನ ಕಂಡು ಹಿಡ್ಕೊಳ್ಬೇಕಾಗಿತ್ತು. ಬಟ್ ಅದನ್ನ ಬಿಟ್ಟು ಹೋರಾಟ ಮಾಡಿದವರ ಮೇಲೆ ಲಾಠಿ ಪ್ರಹಾರ ಆಗುತ್ತೆ ಅಂದ್ರೆ, ಹಂಗಾಗಿ ಹೋರಾಟಗಾರರು ಕೂಡ ರೊಚ್ಚಿಗೆದ್ರು. ಕಲ್ಲು ತೂರಾಟಗಳಾಯಿತು. ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಂಗಾಗಿ ಪರಿಸ್ಥಿತಿ ಅಲ್ಲಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.